ಬನ್ನಿ ಗುರು, ಇವತ್ತು ಪುಣೇರಿ ಪಲ್ಟನ್ಸ್ ಟೀಮ್ ನ ರಿಟೇನ್ ಮತ್ತು ರಿಲೀಸ್ ಪ್ಲೇಯರ್ ಲಿಸ್ಟ್ ನೋಡೋಣ. ಪುಣೇರಿ ಪಲ್ಟನ್ ಟೀಮ್ ಅಂತೂ ಬಿಗ್ ಅಪ್ಡೇಟ್ಸ್ ಇದೆ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಪುಣೇರಿ ಪಲ್ಟನ್ ಟೀಮ್ ನಲ್ಲಿ ಮೊದಲಿಗೆ ನಾವು ಆಲ್ರೌಂಡರ್ಸ್ ಕೋಟನ ನೋಡೋಣ. ಆಲ್ರೌಂಡರ್ಸ್ ಕೋಟದಲ್ಲಿ ಯಾವ ಪ್ಲೇಯರ್ಸ್ ನ ರಿಟೈನ್ ಮಾಡ್ಕೊಬಹುದು, ರಿಲೀಸ್ ಮಾಡಬಹುದು ಅಂತ. ಮೊದಲಿಗೆ ಆಲ್ರೌಂಡರ್ಸ್ ಕೋಟದಲ್ಲಿ ನೋಡಿದ್ರೆ ಇವ್ರು ಕ್ಯಾಪ್ಟನ್ ಅಸ್ಲಾಂ ಇನಾಮ್ದಾರ್ ಅವರು ಬರ್ತಾರೆ. ಅಸ್ಲಾಂ ಇನಾಮ್ದಾರ್ ಅವ್ರನ್ನ ರಿಟೈನ್ ಮಾಡ್ಕೊಂತಾರೆ ಅಂತ 99% ನಾನು ಹೇಳ್ತೀನಿ. ಆದ್ರೆ ಕೆಲವೊಂದು ಅಪ್ಡೇಟ್ಸ್ ಗಳು ಬರ್ತಾವೆ, ಇವ್ರನ್ನ ರಿಲೀಸ್ ಮಾಡ್ತಾರೆ ಅನ್ನೋ ರೀತಿ. ಆದ್ರೆ ನಾನ್ ಪ್ರಕಾರ ಅಸ್ಲಾಂ ಇನಾಮ್ದಾರ್ ಅವ್ರನ್ನ ರಿಟೈನ್ ಮಾಡ್ಕೊಂತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಇನ್ನು ಅದೇ ರೀತಿ ಗುರ್ದೀಪ್ ಸಾಂಗ್ವಾನ್, ಇವರು ಕೂಡ ಆಲ್ರೌಂಡಿಂಗ್ ಪ್ಲೇಯರ್. ಇವ್ರನ್ನು ಕೂಡ ಪುಣೇರಿ ಪಲ್ಟನ್ಸ್ ಅವರು ರಿಟೈನ್ ಮಾಡ್ಕೊಂತಾರೆ ಅಂತ ಹೇಳ್ತೀನಿ. ಇನ್ನು ಅದನ್ ಬಿಟ್ರೆ ನೆಕ್ಸ್ಟ್ ಡಿಫೆಂಡರ್ಸ್ ನ ಕೋಟಾಗೆ ಬರೋಣ. ಈ ಡಿಫೆಂಡರ್ಸ್ ನ ಕೋಟದಲ್ಲಿ ಪ್ರತಿ ಸಲ ಒಂಥರ ಮಿಂಚುತ್ತಾರ ಅಂತವ್ರು. ಲಾಸ್ಟ್ ಸೀಸನ್ ಮಿಂಚೋರು. ರೈಟ್ ಕಾರ್ನರ್, ಲೆಫ್ಟ್ ಕಾರ್ನರ್ ಗೌರವ್ ಕತ್ರಿ ಮತ್ತು ಅಮನ್ ಇವ್ರಿಬ್ರು ಕೂಡ ಸಖತ್ತಾಗಿ ಆಡಿದ್ರು. ಅದರಿಂದ ಇವ್ರಿಬ್ರುನಂತೂ ರಿಟೈನ್ ಮಾಡ್ಕೊಂತಾರೆ. ಇನ್ನು ಅದೇ ರೀತಿ ರೈಟ್ ಕವರ್ ಅಭಿನೇಶ್ ನಂದರಾಜನ್ ಅವ್ರನ್ನು ಕೂಡ ರಿಟೈನ್ ಮಾಡ್ಕೊಂತಾರೆ. ವಿಶಾಲ್ ಭಾರದ್ವಾಜ್ ಅವ್ರನ್ನು ಕೂಡ ರಿಟೈನ್ ಮಾಡ್ಕೊಂತಾರೆ. ಇನ್ನು ಅದನ್ ಬಿಟ್ರೆ ಇನ್ಯಾರನ್ನ ರಿಟೈನ್ ಮಾಡ್ಕೊಬಹುದು ಅಂತ ನೋಡೋದಾದ್ರೆ, ಇಲ್ಲಿ ಯಾರಪ್ಪ ಗೌರವ್ ಕತ್ರಿ ಅವರಿಗೆ ರೀಪ್ಲೇಸ್ ಆಗಿ ತಗೊಂಡಿದ್ದಂತ ಪೂಜಾರಿ ಅವ್ರನ್ನು ಕೂಡ ಬಿಟ್ಬಿಡ್ತಾರೆ. ಲೆಫ್ಟ್ ಕಾರ್ನರ್ ಅಮ್ಮನ್ ಅವ್ರಿಗೆ ರೀಪ್ಲೇಸ್ ಆಗಿ ತಗೊಂಡಿದ್ದಂತ ರಾಕೇಶ್ ಅವ್ರನ್ನು ಬಿಡ್ತಾರೆ. ಅದೇ ರೀತಿ ಮತ್ತೊಬ್ರು ರೀಪ್ಲೇಸ್ ಇದ್ರು ಸಂಜಯ್ ಅಂತ ಗೌರವ್ ಕತ್ರಿಗೆ, ಇವ್ರನ್ನು ಕೂಡ ಬಿಟ್ಬಿಡ್ತಾರೆ. ಮತ್ತು ರೈಟ್ ಕವರ್ ಗೆ ಅಭಿನೇಶ್ ನಂದರಾಜನ್ಗೆ ರೀಪ್ಲೇಸ್ ಆಗಿ ತಗೊಂಡಿದ್ದಂತ ವೈಭವ್ ಅವ್ರನ್ನು ಕೂಡ ಬಿಟ್ಬಿಡ್ತಾರೆ. ಇನ್ನು ರೋಹನ್ ಇವ್ರನ್ನು ಕೂಡ ಬಿಡ್ತಾರೆ. ಈ 4-5 ಜನ ಪ್ಲೇಯರ್ಸ್ ನ ಬಿಟ್ಬಿಟ್ಟು ಹೊಸ ಯಂಗ್ಸ್ಟರ್ಸ್ ನ ಮೇಲೆ ಕಣ್ಣಿಡ್ತಾ ಇದ್ದಾರೆ ಪುಣೇರಿ ಪಲ್ಟನ್ಸ್ ಅವರು ಅಂತ ಹೇಳ್ತೀನಿ. ಇನ್ನು ಅದೇ ರೀತಿ ರೈಡರ್ಸ್ ನ ಕೋಟಾಗೆ ಬರೋದಾದ್ರೆ, ರೈಡರ್ಸ್ ನ ಕೋಟಾದಲ್ಲಿ ಇವರ ವೈಸ್ ಕ್ಯಾಪ್ಟನ್ ಪಂಕಜ್ ಮೊಹಿತಿ ಅವ್ರನ್ನ 101% ರಿಟೈನ್ ಮಾಡ್ಕೊಂತಾರೆ. ಇನ್ನು ಮೋಹಿತ್ ಗೋಯತ್ ಅವ್ರನ್ನ ನೋಡ್ಬೇಕು, ಪ್ರಾಬಬಲಿ ರಿಟೈನ್ ಮಾಡ್ಕೊಂತಾರೆ ಅಂತ ನಾನು ಹೇಳ್ತೀನಿ. ಆದ್ರೆ ಅಪ್ಡೇಟ್ಸ್ ಯಾವ ರೀತಿ ಇದೆ, ರಿಲೀಸ್ ಮಾಡ್ತಾರೆ ಅನ್ನೋ ಅಪ್ಡೇಟ್ಸ್ ಗಳೇ ಇದೆ, ಅದರಿಂದ ನೋಡೋಣ. ಇನ್ನು ಸಚಿನ್ ತನ್ವಾರ್ ಅವ್ರನ್ನ ರಿಲೀಸ್ ಮಾಡ್ಬೇಕು ಅಂತ ನಾನೇ ಹೇಳ್ತೀನಿ. ಏನಕ್ಕೆ ಕೊಟ್ಟಂತ ಚಾನ್ಸಸ್ ಗಳಲ್ಲಿ ಅವ್ರು ಅಷ್ಟು ಯುಟಿಲೈಸ್ ಮಾಡ್ಕೊಂಡಿಲ್ಲ. ಅದ್ರಲ್ಲಂತೂ ಒಂದು ಮ್ಯಾಚ್ ನ ಬೆಂಗಳೂರು ಬುಲ್ಸ್ ಮೇಲೆ ಯಾವ ರೀತಿ ಪುಣೇರಿ ಪಲ್ಟನ್ಸ್ ಅವ್ರಿಗೆ ಇದು ಮಾಡಿದ್ರು, ಇನ್ನು ಈ ತರ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಸಚಿನ್ ತನ್ವಾರ್ ಅವರಿಂದ. ಅದರಿಂದ ಇವ್ರನ್ನ ರಿಲೀಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಅವ್ರು ಪಟ್ನಾ ಬುಟ್ಟಡಿಗೆ ಫಾರ್ಮ್ ಕೂಡ ಹೋಯ್ತು. ಇನ್ನು ಆದಿತ್ಯ ಶಿಂದೆ ಇವ್ರನ್ನ ರಿಟೈನ್ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಒಳ್ಳೆ ಕಡಕ್ ಆಗಿ ರೈಡ್ ಮಾಡ್ತಾರೆ, ಇವ್ರನ್ನ ರಿಟೈನ್ ಮಾಡ್ಕೊಬೇಕು ಪುಣೇರಿ ಪಲ್ಟನ್ಸ್ ಅಂತ ಹೇಳ್ತೀನಿ. ಇನ್ನು ಅದನ್ ಬಿಟ್ರೆ ಮೊಹಮ್ಮದ್ ನಬಿ ಬಕ್ಷ್ ಇವ್ರನ್ನು ಕೂಡ ರಿಟೈನ್ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಇವ್ರನ್ನ ಲಾಸ್ಟ್ ಇಯರ್ ಅಷ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ, ಬಟ್ ಇವ್ರನ್ನ ಯೂಸ್ ಮಾಡ್ಕೊಬೇಕು ಪುಣೇರಿ ಪಲ್ಟನ್ಸ್ ಅಂತ ಹೇಳ್ತೀನಿ. ಇನ್ನು ಅದನ್ ಬಿಟ್ರೆ ಸುತ್ವರ್ತ್ ಸಿಂಗ್ ಅಂತ ಇದ್ದಾರೆ, ಇವ್ರನ್ನ ರಿಲೀಸ್ ಮಾಡ್ತಾರೆ ಪುಣೇರಿ ಪಲ್ಟನ್ ಅವರು. ಅಭಿಷೇಕ್ ಅವ್ರನ್ನ ರಿಲೀಸ್ ಮಾಡ್ತಾರೆ. ಮಿಲಂದ್ ಇವ್ರನ್ನು ಕೂಡ ರಿಲೀಸ್ ಮಾಡ್ತಾರೆ. ಇಷ್ಟು ಪ್ಲೇಯರ್ ಗಳನ್ನ ರಿಲೀಸ್ ಮಾಡ್ಬಿಟ್ಟು ಹೊಸ ಪ್ಲೇಯರ್ಸ್ ತಾಳಕ್ ನೋಡ್ತಾರೆ. ಈಗ ಯಾವ ಪ್ಲೇಯರ್ಸ್ ನ ರಿಟೈನ್ ಮಾಡ್ಕೊಂತಾರೆ ಅಂತ ಒಂದು ಶಾರ್ಟ್ ಆಗಿ ನೋಡೋದಾದ್ರೆ, ಅಸ್ಲಾಂ ಇನಾಮ್ದಾರ್, ಗುರ್ದೀಪ್ ಸಾಂಗ್ವಾನ್, ಗೌರವ್ ಕತ್ರಿ, ಅಮನ್, ಅಭಿನೇಶ್ ನಂದರಾಜನ್, ವಿಶಾಲ್ ಭಾರದ್ವಾಜ್ ಮತ್ತು ಅದೇ ರೀತಿ ರೈಡರ್ಸ್ ಕೋಟದಲ್ಲಿ ಪಂಕಜ್ ಮೊಹಿತೆ, ಮೋಹಿತ್ ಗೋಯತ್, ಆದಿತ್ಯ ಸಿಂಧೆ, ಮೊಹಮ್ಮದ್ ನಬಿ ಬಕ್ಷ್ ಈ 10 ಪ್ಲೇಯರ್ಸ್ ನ ರಿಟೈನ್ ಮಾಡ್ಕೊಂಡು ಉಳಿದಂತ ಎಲ್ಲಾ ಪ್ಲೇಯರ್ಸ್ ಕೂಡ ಪುಣೇರಿ ಪಲ್ಟನ್ ಅವರು ರಿಲೀಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಇದರಲ್ಲಿ ಬಿಗ್ ರಿಲೀಸ್ ಯಾರಾಗ್ತಾರೆ ಅಂದ್ರೆ ಸಚಿನ್ ತನ್ವಾರ್ ಅವ್ರು ಆಗ್ಬೋದು. ಬಿಗ್ ರಿಲೀಸ್ ಅಂದ್ರೆ ಇಲ್ಲಿ ಅವರೊಬ್ರೆ ಬಿಗ್ ರಿಲೀಸ್ ಆಗ್ತಾರೆ. ಇನ್ನು ಕ್ಯಾಪ್ಟನ್ ರಿಲೀಸ್ ಮಾಡ್ತಾರೆ ಅನ್ನೋ ಅಪ್ಡೇಟ್ಸ್ ಎಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ. ಇದಾಗಿತ್ತು ಇವತ್ತಿನ ಪುಣೇರಿ ಪಲ್ಟನ್ ರಿಟೈನ್ ಅಂಡ್ ರಿಲೀಸ್ ಪ್ಲೇಯರ್ ಲಿಸ್ಟ್. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಇನ್ಯಾರನ್ನಾರು ರಿಟೈನ್ ಮಾಡ್ಕೊಬೇಕಾ ಅಥವಾ ರಿಲೀಸ್ ಮಾಡ್ಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.